ಕಳಪೆ ಕಾಮಗಾರಿಕೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಗುತ್ತಿಗೆದಾರರ ಗಡಿಯವರು ದಲಿತ ಯುವಕನಿಗೆ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಕೊರಟಗೆರೆ ತಾಲೂಕಿನ ಬುಡಮಾರ್ನಹಳ್ಳಿಯಲ್ಲಿ ನಡೆದಿದೆ. ಸೇತುವೆ ಕಾಮಗಾರಿಕೆ ಮುಗಿಸುವವರೆಗೂ ಕೂಡ ಪರ್ಯಾಯ ರಸ್ತೆಯ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಮನವಿಯನ್ನ ಮಾಡಿದ ಯುವಕನ ಮೇಲೆ ಗುತ್ತಿಗೆದಾರರ ಗಡಿಯವರು ಶ್ರೀನಿವಾಸ್ ಎಂಬುವರು ಧಮಕಿಯನ್ನ ಹಾಕಿದ್ದಾರೆ. ದಲಿತರಿಗೆ ವಾಸಿಸುವ ಗ್ರಾಮಕ್ಕೆ ನಾವು ರಸ್ತೆಯನ್ನ ಮಾಡುತ್ತೇವೆ ಅಂತ ಹೇಳಿ ನಾವು ಬಂದಿಲ್ಲ, ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಬಂದಿದ್ದೇನೆ. ನೀವು ಮಾದಿಗರ ಅಂದ್ರೆ ಇವನು ಮಾದಿಗರು ಕುಡಿದು ಬಂದು ಗಲಾಟೆ ಮಾಡಬೇಡಿ ಅಂತ ಹೇಳಿ ನಿಂದಿಸಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿರುವಂತಹ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಗ್ರಾಮದಲ್ಲಿ ಒಂದು ಸೇತುವೆ ಕಟ್ತಾವ್ರೆ, ಆ ಸೇತುವೆಗೆ ಪರ್ಯಾಯ ರಸ್ತೆನೇ ಇಲ್ಲ ನೋಡಿ. ಪರ್ಯಾಯ ರಸ್ತೆ ಎಲ್ಲ ಹೆಂಗಾಗ್ಬಿಟ್ಟೈತೆ ಅಂದರೆ ನಾವು ಓಡಾಡೋಕ್ಕೂ ಆಗ್ತಾ ಇಲ್ಲ, ಆ ರೀತಿ ಆಗ್ಬಿಟ್ಟೈತೆ. ಇಲ್ಲಿ ಸ್ಕೂಲು ಹುಡುಗರು ಮಕ್ಕಳು ಓಡಾಡೋಕ್ಕಂತೂ ಆಗಲ್ಲ. ಬೆಳಗ್ಗೆ ಹಾಲು ತಗೊಂಡೋಗೋರಂತೂ ಇದರಲ್ಲಿ ಎಲ್ಲ ಬಿದ್ದು ಎದ್ದು ಹೋಗ್ತಾರೆ. ಒಂದು ಪರ್ಯಾಯ ರಸ್ತೆ ಕೇಳಿದರೆ ಮೇಸ್ತ್ರಿ ಅನ್ನೋರು ಶ್ರೀನಿವಾಸ್ ಅನ್ನೋರು ಇಲ್ಲಿ ಅವಾಜ್ ಶಬ್ದಗಳಿಂದ ನಮಗೆ ನಿಂದನೆ ಮಾಡಿ ನಮ್ಮದು ದಲಿತರು ಅಂತ ಏನೇನೋ ರಾತ್ರಿ ಫೋನ್ ಮಾಡಿದರೆ ಹಿಂಗಾಗೆ ಸ್ವಾಮಿ ರಸ್ತೆ ನೀವು ಸರಿಪಡಿಸ್ರಿ ಅಂತ ನಾವು ಫೋನ್ ಮಾಡಿದರೆ ನೀವು ದಲಿತರು ಹಾಗೆ ಹೀಗೆ ಅಂತ ಹೇಳಿ ಫೋನ್ ನಾನು ಕಟ್ ಮಾಡಿ ತಿರ್ಗಿ ಅವ್ರೇನು ನಮ್ಗೆ ರೆಸ್ಪಾನ್ಸೇ ಬಂದಿಲ್ಲ ನೋಡಿ. ಇಷ್ಟೊತ್ತಾದರೂ 2-3 ದಿನ ಆದರೂ JCP ಕರೆಸ್ತೀವಿ ಅಂದರು, JCPನೂ ಕರೆಸಿಲ್ಲ. ಇಲ್ಲಿ ಯಾವುದೋ ಒಂದು ತರಹದ ಒಂದು ಇದು ಕೂಡ ಮಾಡಿಲ್ಲ. ಇಲ್ಲಿ ನೀವು ಇಲ್ಲಿ ಏನೈತೆ ನೋಡ್ಬೋದು, ಇಲ್ಲಿ ಕೆಸರುಗದ್ದೆ ಆಗ್ಬಿಟ್ಟೈತೆ. ಇಲ್ಲಿ ಇದನ್ನೆಲ್ಲ ಪೈರು ನಾಟಿ ಮಾಡ್ಬೋದು, ಆ ರೀತಿ ಇದೆ. ರಾತ್ರಿ ಎಣ್ಣೆ ಕುಡಿದ್ಬಿಟ್ಟು ನಾವು ಗಾಡಿಗಳು ಓಡಿಸ್ಕೊಬತ್ತೀವಿ, ಇಲ್ಲಿ ಸಿಗಾಕಂತೀವಿ ಅಂತ ಅವರು ಹೇಳ್ತಾವ್ರೆ. ಅದು ಯಾರು ಎಣ್ಣೆ ಕುಡ್ದೇವ್ರು ಬಂದು ತೋರಿಸ್ಬೇಕು. ಇಲ್ಲಿವರೆಗೂ ಕೂಡ ಅವರು ಒಬ್ಬರು ಕೂಡ ನಮಗೆ ಯಾರು ಕೂಡ ಒಂದು ಮಾತಿಗೂ ಕೂಡ ಸಿಕ್ಕಿಲ್ಲ. ಅವರು ಊರಿಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ, ದಾರಿ ಓಡಾಡಕ್ ಮೊದಲು ದಾರಿನೇ ಇಲ್ಲ. ಎಲ್ಲಾನು ಹುಡುಗರು ಪಡಗರು ಹೋಗ್ಬೇಕು ಅಂತಂದ್ರೆ ನೀರು ಎಲ್ಲ ನೀರು ನಿಂತಾವ ಹಳ್ದಾಗೆ. ಒಂದು ಓಡಾಡಕ್ ಅಜ್ಜ ತಾತರ್ಗಾಗ್ಲಿ ನೀರು ಏನ್ಕನ ನಾವು ಒಟ್ಟಿಗೆ ಹೋಗ್ಬೇಕು, ತಾಂಡಕ್ಕೆ ಹೋಗ್ಬೇಕು, ಏನ್ ವ್ಯವಸ್ಥೆಗೂ ನಮಗೆ ತಾಂಡಕ್ಕೆ ಹೋಗ್ಬೇಕು. ಅದಕ್ಕೆ ನಮ್ಗೆ ಹೋಗಕ್ಕೆ ಒಂದು ದಾರಿನೇ ಇಲ್ಲ. ಯಾರನ್ನ ಓದ್ತೀವಿ ಅಂತಂದ್ರು ಬೀಳ್ತೀವಿ. ಎಷ್ಟೋ ಜನ ಹುಡುಗರು ಪಡಗರು ಎಲ್ಲ ಬಿದ್ದವ್ರೆ. ಇವಾಗ್ಲೂ ನಾವು ಬೀಳ್ತಾಲೆ ಅವ್ರಿಗೆ ರೋಡಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಒಂದು ಚರಂಡಿ ಇಲ್ಲ, ಓಡಾಡಕ್ಕೆ ದಾರಿ ಇಲ್ಲ. ನಮಗೆ ಒಂದು ಮನೆ ದೇಕಿಲು ನಮ್ಗೆ ಹಾಕ್ಕೊಟ್ಟಿಲ್ಲ ಇದುವರೆಗೂ. ಇಲ್ಲಿ 15-20 ವರ್ಷದಿಂದಲೂ ನಾವು ಗುಡಿಸ್ಲಾಗೆ ಇದ್ದೀವಿ. ಅದನ್ನು ಬಂದು ನೋಡಿ ಮಾತಾಡಿ ನಮ್ಮನ್ನು ನೋಡಿ ಕೇಳಿ ನಾವೇನು ಸುಳ್ಳು ಹೇಳ್ತಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.